ಇವಾಗ ಮಳೆಗಾಲ ಚಳಿಗಾಲ ಬಂತಂದ್ರೆ ಸಾಕು, ಮನೆಯೊಳಗೆ ಯಾರಿಗೆ ಸುಸ್ತಾಗಿರ್ಲಿ ನೆಗಡಿ ಆಗಿರ್ಲಿ ಎಲ್ಲರೂ ಊಟಕ್ಕೆ ಇಷ್ಟಪಡೋದೇನು, ಒಂದು ಘಮ ಘಮ ಅಂತ ಅನ್ನೋ ಸಾರು, ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನ. ಈ ಘಮ ಘಮ ಅನ್ನೋ ಸಾರನ್ನ ಅದರಲ್ಲೂ MTR ಸ್ಟೈಲ್ ಅಲ್ಲಿ ಮಾಡಿದ್ರೆ ಮುಗೀತು, ಎಲ್ಲರಿಗೂ ಬಹಳ ಖುಷಿ. ಈ MTR ಸ್ಟೈಲ್ ಇಂದ ಮೊದ್ಲು ನಾವು ಸಾರಿನ ಪುಡಿ ಮಾಡೋಣ, ಅದೇ ಸಾರಿನ ಪುಡಿಯನ್ನು ಉಪಯೋಗಿಸಿ ಬೇಳೆ ಸಾರನ್ನ ಮಾಡೋಣ. ಈ ತಿಳಿ ಸಾರನ್ನ ನೀವು ಹಾಗೆ ಗ್ಲಾಸಲ್ಲಿ ಹಾಕೊಂಡ್ರು ಕುಡಿಬೋದು. ನೆಗಡಿ ಕೆಮ್ಮು ಎಲ್ಲದಕ್ಕೂ ಇದು ಒಂದು ಒಳ್ಳೆ ರಾಮಬಾಣ. ಹರೇ ಶ್ರೀನಿವಾಸ, ಸ್ವಾದಿಷ್ಟ ರುಚಿಗೆ ಸ್ವಾಗತ. MTR ಸ್ಟೈಲ್ ಒಳಗೆ ಮೊದಲು ಸಾರಿನ ಪುಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 200 ml ಮೆಜರಿಂಗ್ ಕಪ್ ಯೂಸ್ ಮಾಡ್ಲಿಕ್ಕತ್ತೀನಿ. ನೀವು ಮನೆಯೊಳಗೆ ಯಾವ ಕಪ್ ಅದ ಅದನ್ನ ಯೂಸ್ ಮಾಡ್ಬೋದು. ಆಮೇಲೆ ಇದಕ್ಕೆ 1 ಟೀ ಸ್ಪೂನಿನಷ್ಟು ಎಣ್ಣೆ ಬಿಸಿ ಮಾಡಿ ಅದ್ರಾಗೆ 3 ಕಪ್ಪಿನಷ್ಟು ನಾನು ಈ ಧನಿಯಾ ಬೀಜನ ಹಾಕೊಲಿಕತ್ತೀನಿ, ಕೊತ್ತಂಬರಿ ಬೀಜ ಹಾಕೋಬೇಕು. ಈಗ ಇದನ್ನ ಲೋ ಫ್ಲೇಮ್ ಒಳಗೆ ಚಂದ ಹುರ್ಕೋಬೇಕು. ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು, ಆದ್ರೆ ಬಹಳ ಜೋರ ನೀವು ಫ್ಲೇಮ್ ಇಟ್ಟು ಹುರಿಬೇಡ್ರಿ, ಯಾಕಂದ್ರೆ ಬೇಗ ಕಪ್ಪಗಾಗ್ತದೆ, ಒಳಗೆ ಹಸಿ ಹಸಿ ಉಳಿತದೆ. ಅದಕ್ಕೆ ಈ ಪರ್ಫೆಕ್ಟ್ ಆದ ಸಾರಿನ ಪುಡಿಗೆ ನೋಡ್ರಿ ನೀವು ಪರ್ಫೆಕ್ಟ್ ಆಗಿ ಹುರ್ಕೊಳ್ಳೋದು ಬಹಳ ಮುಖ್ಯ. ಇವಾಗ ಈ ಹುರಿದಿರೋ ಧನಿಯಾ ಕಾಳನ್ನ ಒಂದು ಸಪ್ರೇಟ್ ಪಾತ್ರೆ ಒಳಗೆ ತೆಗೆದು ಇಟ್ಕೊಳ್ಳೋಣ. ಅದೇ ಪ್ಯಾನ್ ಒಳಗೆ ಮತ್ತೆ 1 ಟೀ ಸ್ಪೂನಿನಷ್ಟು ಎಣ್ಣೆ ಹಾಕಿ ಅದ್ರೊಳಗೆ 2 ಟೇಬಲ್ ಸ್ಪೂನಿನಷ್ಟು ಮೆಂತೆ ಕಾಳು ಉಪಯೋಗಿಸ್ಲಿಕತ್ತೀನಿ. ಈ ಮೆಂತೆ ಕಾಳನ್ನು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಇವಾಗ ಧನಿಯಾ ಬೀಜ ಏನದ ನಾನು 200 ml ಮೆಜರಿಂಗ್ ಕಪ್ ತಗೊಂಡಿನಿ. ಆಮೇಲೆ 2 ಟೇಬಲ್ ಸ್ಪೂನನ್ನು ನಾನು ಈ ಮೆಂತೆ ಕಾಳು ಹಾಕ್ಲಿಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಮೆಣಸಿನ ಕಾಳು, ಎಷ್ಟು ಮೆಂತೆ ಕಾಳು ತೊಗೊಂಡಿದ್ವಿ ಅಷ್ಟೇ ಮೆಣಸಿನ ಕಾಳು ಹಾಕೊಂಡು ಅವು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗೋದು ಹುರ್ಕೊಳ್ಳೋಣ. ಆಮೇಲೆ 1 ಟೇಬಲ್ ಸ್ಪೂನಿನಷ್ಟು ನಾವು ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನು ತೊಗರಿ ಬೇಳೆ. ಯಾಕೆ ಇವೆರಡು ಹಾಕ್ಲಿಕತ್ತೀನಿ ಅಂದರೆ ಈ ಉದ್ದಿನ ಬೇಳೆ ತೊಗರಿ ಬೇಳೆ ಹಾಕೋದ್ರಿಂದ ವಾಸನೆನೂ ಗಮ್ಮಂತ ಬರ್ತದೆ. ಯಾವಾಗಾದರೂ ನೀವು ತಿಳಿ ಟೊಮೆಟೊ ಸಾರು ಅದು ಮಾಡ್ತಿರಲ್ಲ, ಆವಾಗ ಅದಕ್ಕೊಂದು ಬೈಂಡಿಂಗ್ ಅಂದರೆ ಥಿಕ್ನೆಸ್ ಕೊಡ್ತದೆ. ಅದಕ್ಕೆ ಇವೆರಡನ್ನ ಹಾಕಿ ಇದು ಕೂಡ ಕಲರ್ ಚೇಂಜ್ ಆಗುವವರೆಗೂ ಹುರ್ಕೋಬೇಕು. ನೋಡ್ಬೋದು ನೀವು ಎಷ್ಟು ಬ್ರೌನ್ ಆಗಿ ಕಲರ್ ಆಗಿದೆ. ಎಷ್ಟು ಲೋ ಫ್ಲೇಮ್ ಒಳಗೆ ಚಂದ ಹುರ್ಕೋತಿರೋ ಅಷ್ಟು ಗಮ್ಮಂತ ವಾಸನೆ ಬರ್ತದೆ. 1 ಕಪ್ಪಿನಷ್ಟು ಜೀರಿಗೆ, ಯಾವ ಕಪ್ಲಿಂದ ನಾವು ಧನಿಯಾ ತಗೊಂಡಿದ್ವಿ ಅದ್ರದ್ದು 1 ಜೀರಿಗೆ ಅಂದ್ರೆ 3:1 ಪ್ರಪೋರ್ಷನ್ ಒಳಗೆ ತಗೋಬೇಕು. ಜೀರಿಗೆನು ಲೋ ಫ್ಲೇಮ್ ಒಳಗೆ ಚಂದ ಕಲರ್ ಚೇಂಜ್ ಆಗಿ ಗಮ್ಮಂತ ವಾಸನೆ ಬರಬೇಕು. ಎಷ್ಟು ಪೇಷನ್ಸ್ಲಿಂದ ನೀವು ಇದನ್ನ ಹುರ್ಕೊಳ್ತಿರೋ ಅಷ್ಟು ಘಮಘಮಿಸುವ ಸಾರಿನ ಪುಡಿ ರೆಡಿ ಆಗ್ತದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಹಿಂಗು, ಈ ಹರಳಿಂಗ್ ಇರ್ತದಲ್ಲ ಅದು ಹಾಕಿನಿ. ಇವಾಗ ಹೇಳ್ಕೊಳ್ತಿರೋ MTR ಸ್ಟೈಲಿನ ಸಾರಿನ ಪುಡಿನ ಒಂದ್ಸರ್ತಿ ಮನೇಲಿ ಮಾಡಿ. ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಅದರಿಂದ ನಾನು ಹಾಕೋ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ. 1 ಕಪ್ಪಿಗೆ 1 ದೊಡ್ಡ ಮುಷ್ಟಿಯಷ್ಟು ಅಂತ ಹೇಳಿ ನಾನು ಇಲ್ಲಿ ಈ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಲಿಕತ್ತೀನಿ. 3 ಕಪ್ಪಿಗೆ 3 ದೊಡ್ಡ ಮುಷ್ಟಿನಷ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ. ನೀವು ಖಾರ ಬೇಕನ್ಸಿದ್ರೆ 2 ಬ್ಯಾಡಗಿ ಮೆಣಸಿನ್ಕಾಯಿ, 1 ಈ ಗುಂಟೂರು ಮೆಣಸಿನ್ಕಾಯಿನೂ ಹಾಕೋಬೋದು. ಚಲೋ 2 ಚಮಚದಷ್ಟು ಎಣ್ಣೆ ಹಾಕಿ ಇದನ್ನ ಲೋ ಫ್ಲೇಮ್ ಒಳಗೆ ಹುರ್ಕೋಬೇಕು. ಯಾಕಂದ್ರೆ ಮೆಣಸಿನ್ಕಾಯಿ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಘಾಟ ಬರೋದಿಲ್ಲ, ಆಮೇಲೆ ಚಲೋ ಕ್ರಿಸ್ಪಿ ಆಗ್ತದೆ. ಇವಾಗ ಇದಕ್ಕೆ 1 ಕಪ್ಪಿನಷ್ಟು ನಾನು ಕರಿಬೇವು ಹಾಕ್ಲಿಕತ್ತೀನಿ. ಕರಿಬೇವು ಕೂದಲಕ್ಕೂ ಒಳ್ಳೆಯದು, ಒಳ್ಳೆ ಘಮ ಘಮ ಅಂತ ವಾಸನೆನೂ ಕೊಡ್ತದೆ, ಮತ್ತೆ ಜೀರ್ಣ ಶಕ್ತಿಗೂ ಒಳ್ಳೆಯದು. ಅದಕ್ಕೆ ಕರಿಬೇವನ್ನ ಸ್ವಲ್ಪ ಜಾಸ್ತಿ ನೀವು ಹಾಕಿದ್ರೆ ಇದು ಹೊಟ್ಟೆಯಲ್ಲಿ ಹೋಗ್ತದೆ. ನಾವು ಮೇಲೆ ಒಗ್ಗರಣೆ ಒಳಗೆ ಹಾಕಿರೋ ಕರಿಬೇವು ತೆಗೆದು ಎಸೆದು ಬಿಡ್ತೀವಲ್ಲ ಅದಕ್ಕೆ. ಇವಾಗ ಈ ತಣ್ಣಗಾಗಿರೋ ಧನಿಯಾದೊಳಗೆ 2 ಟೀ ಸ್ಪೂನಿನಷ್ಟು ನಾನು ಅರಿಶಿನ ಪುಡಿ ಹಾಕ್ಲಿಕತ್ತೀನಿ. ನೀವು ಅರಿಶಿನದ ಬೇರಿದ್ರೆ ಎಲ್ಲ ಕಾಳು ಹುರ್ಕೋತಿರ್ತಿರಲ್ಲ, ಅವಾಗ ಅದ್ರ ಜೊತೆನೆ ಅದನ್ನು ಹುರ್ಕೊಳ್ರಿ. ಇವಾಗ ಈ ಮೆಣಸಿನ್ಕಾಯಿ ನೋಡ್ಬೋದು ನೀವು ಎಷ್ಟು ಗರಿ ಗರಿ ಆಗಿದೆ, ಕರಿಬೇವು ಕೂಡ ಗರಿ ಗರಿ ಆಗಿದೆ. ಈ ಕರಿಬೇವು ಮತ್ತೆ ಒಣ ಮೆಣಸಿನ್ಕಾಯಿ 2 ಫಸ್ಟ್ ಎಲ್ಲವನ್ನು ಒಟ್ಟಿಗೆ ಮಿಕ್ಸರ್ ಒಳಗ ಪೌಡರ್ ಮಾಡೋಣ. ಆಮೇಲೆ ಇದನ್ನ ಈ ನಾವು ಹುರಿದಿರೋ ಧನಿಯಾದೊಳಗೆ ಹಾಕಿ ಚಂದ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ನಮಗೆ ಪರ್ಫೆಕ್ಟ್ ಆಗಿ ನೈಸ್ ಆಗಿ ಪೌಡರ್ ಬೇಕು. ಅದಕ್ಕೆ ಈ ರೀತಿ ಎಲ್ಲ ಈ ಖಾರದ್ದೇನದಲ್ಲ ಪೌಡರ್ ಅದ್ರೊಳಗೆ ಹಾಕಿ ಕಲ್ಸ್ಕೊಳ್ರಿ. ಆಮೇಲೆ ಇದನ್ನ ಒಂದ್ಸರ್ತಿ ಮತ್ತೆ ಮಿಕ್ಸರ್ ಒಳಗೆ ಹಾಕಿ ಸಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ. ಈ ಒಳ್ಳೆ ಸಾರಿನ ಪುಡಿ, ಘಮಘಮಿಸೋ ಸಾರಿನ ಪುಡಿ ಆಗ್ಲಿಕ್ಕೆ ಮೊದಲೇ ಲೋ ಫ್ಲೇಮ್ ಒಳಗೆ ಎಲ್ಲವನ್ನು ಚಂದ ಹುರ್ಕೋಬೇಕು. ಆಮೇಲೆ ತಣ್ಣಗಾದ್ಮೇಲೆ ಇದನ್ನ ಒಟ್ಟಿಗೆ ಚಂದಾಗಿ ನಾವು ನುಣ್ಣಗೆ ಇದ್ರದ್ದು ಪೌಡರ್ ಮಾಡ್ಬೇಕು. ಇವಾಗ ಎಲ್ಲವನ್ನು ಸೇರಿಸಿ ಪೌಡರ್ ಮಾಡ್ಕೊಂಡೆ. ಇವಾಗ ಈ ಪೌಡರ್ ಅನ್ನ ನಾವು ಒಂದು ಪಾತ್ರೆ ಒಳಗೆ ತೆಗೆದು ಇದು 3ನೇ ಸರ್ತಿ ನಾನು ಮತ್ತೆ ಇದನ್ನ ಸಣ್ಣಗ ಪೌಡರ್ ಮಾಡ್ಕೊಲಿಕತ್ತೀನಿ. ನೋಡ್ಬೋದು ನೀವು ಕಲರು, ಟೆಕ್ಸ್ಚರು ಎಲ್ಲ ಪರ್ಫೆಕ್ಟ್ ಆದ ಈ MTR ಸ್ಟೈಲಲ್ಲೇ ಇರ್ತದೆ. ಟೇಸ್ಟ್ ಕೂಡ ಅದೇ ರೀತಿ ಇರ್ತದೆ. ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ, ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ಸ್ ಮಾಡಿ ಹೇಳ್ರಿ. ಆಮೇಲೆ ಇದನ್ನ ನೀವು ಏರ್ಟೈಟ್ ಬಾಕ್ಸ್ ಒಳಗೆ ಹಾಕಿ 3 ತಿಂಗಳವರೆಗೂ ಸ್ಟೋರ್ ಮಾಡಿ ಇಡಬಹುದು. ಇವಾಗ ಇದೇ ಸಾರಿನ ಪುಡಿನ ಉಪಯೋಗಿಸಿ ನಾವು ಒಂದು ಸಾರನ್ನ ಮಾಡೋಣ, ಬೇಳೆ ಸಾರು ಮಾಡೋಣ. ಇಲ್ಲಿ ಒಂದು ಪಾತ್ರೆ ಒಳಗೆ ಏನು ಮಾಡೋಣ, 1 ಟೀ ಸ್ಪೂನಿನಷ್ಟು
ಎಣ್ಣೆ ಹಾಕೋಣ. ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟ್ಪಟ ಆದ್ಮೇಲೆ ಇಲ್ಲಿ ನಾನು 2 ಟಿಪ್ಸ್ ಹೇಳ್ತೀನಿ, ಅದನ್ನ ಫಾಲೋ ಮಾಡ್ರಿ. ನೀವು ಘಮ ಘಮ ಅನ್ನೋ ಸಾರು ಮಾಡ್ಬೋದು. ಈ ಒಂದ್ ದೊಡ್ಡ ಕರಿಬೇವಿಂದು ಇದು ಇರ್ತದಲ್ಲ, ಅದನ್ನ ಗಂಟು ಕಟ್ಟಿ ಹಾಕ್ರಿ. ದಂಟಿನ ಜೊತೆನೆ ಹಾಕ್ಬೇಕು. ಕರಿಬೇವನ್ನು ಸ್ವಚ್ಛ ತೊಳೆದಿರ್ಬೇಕು. ಆಮೇಲೆ ಕೊತ್ತಂಬರಿದು ಎಳಿ ದಂಟು ಇರ್ತದಲ್ಲ, ಅದನ್ನ ಸ್ವಚ್ಛ ತೊಳೆದು ಈ ರೀತಿ ಗಂಟು ಕಟ್ಟಿ ಅದ್ರೊಳಗೆ ಹಾಕ್ಬೇಕು. ಎಣ್ಣೆ ಒಳಗೆ ಅವೆರಡು ಒಟ್ಟಿಗೆ ನೀವು ತಾಳಿಸಿದ್ಮೇಲೆ ಎರಡರದ್ದು ಘಮ ಘಮ ಅಂತ ವಾಸನೆ ಮನೆ ತುಂಬಾ ಹರಡ್ತದೆ. ಒಂದು ಟೊಮೆಟೊ ಹಣ್ಣು ಹೆಚ್ಚಿ ಹಾಕೊಂಡಿನಿ. ನೀವು ಟೊಮೆಟೊ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಎಲ್ಲವೂ ಒಟ್ಟಿಗೆ ಎಣ್ಣೆ ಒಳಗೆ ಚಂದ ಬಾಡಿಸ್ರಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ಲಿ. ಆಮೇಲೆ ಈ ಕರಿಬೇವು, ಈ ದಂಟು ಅದನ್ನು ಸ್ವಲ್ಪ ಸಾಫ್ಟ್ ಆಗಿ ಘಮ ಘಮ ಅನ್ನಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ 1-2 ಹಸಿ ಮೆಣಸಿನ್ಕಾಯಿ ಸೀಳಿ ಹಾಕೊಳ್ಳೋಣ. ಒಣ ಮೆಣಸಿನ್ಕಾಯಿ ಬೇಕಾದ್ರೆ ನೀವು ಅದನ್ನು ಹಾಕೋಬಹುದು. 1 ನಿಮಿಷ ಆದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತೆ ಇಂಗು. ಈ ಸಾರಿಗೆ ಇಂಗು ಹಾಕಿದ್ರೆ ಬಹಳ ಚಂದ. ಜಾಸ್ತಿ ಇಂಗು ಹಾಕಿದಷ್ಟು ಸಾರಿನ ಟೇಸ್ಟ್ ಹೆಚ್ಚಿಗೆ ಆಗ್ತದೆ. ಇವಾಗ ಇದು ಸ್ವಲ್ಪ ಎಲ್ಲೋ ಒಟ್ಟಿಗೆ 1 ನಿಮಿಷ ಕೈ ಆಡಿಸಿರಿ, ಬಾಡಿಸ್ಕೊಳ್ರಿ. ಆಮೇಲೆ ಇದಕ್ಕೆ ಈ ಹುಣಸೆ ಹಣ್ಣಿನ ರಸ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಲಿಕತ್ತೀರ ಅದ್ರ ತಕ್ಕ ತಗೊಳ್ರಿ. ಈ ಹುಣಸೆ ಹಣ್ಣಿನ ರಸಕ್ಕೆ ಸ್ವಲ್ಪ ನೀರ್ ಹಾಕೋಣ. ನಾವು ಸ್ವಲ್ಪ ತೆಳು ಮಾಡ್ಕೊಂಡು ಇದು ಬಾಯ್ಲ್ ಆಗ್ಲಿ, ಕುದಿಯಕ್ಕೆ ಸ್ಟಾರ್ಟ್ ಆಗ್ಲಿ. ಆಮೇಲೆ ಹುಣಸೆ ಹಣ್ಣು ಎಷ್ಟು ಹಾಕಿರ್ತೀರೋ ಅದು ನೋಡ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ರಿ. ಹುಳಿ ಮತ್ತೆ ಸಿಹಿ ಖಾರ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ನಿಮ್ಮ ಕ್ವಾಂಟಿಟಿ ಎಷ್ಟದ ಅದ್ರ ಅನುಗುಣವಾಗಿ ಮಾಡ್ಕೊಳ್ರಿ. ಘಮ ಘಮ ಅನ್ನೋ ಸಾರು ಕುದಿಯಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಇವಾಗ ಇದಕ್ಕೆ ಈ ನಾವು ಮಾಡಿರೋ MTR ಸ್ಟೈಲಿನ ಸಾರಿನ ಪುಡಿ 2 ಟೀ ಸ್ಪೂನಿನಷ್ಟು ಹಾಕೊಂಡು, ಆಮೇಲೆ ಇದನ್ನ ಸ್ವಲ್ಪ ಚಂದ ಕೈ ಆಡಿಸಿ ಕುದಿಲಿಕ್ಕೆ ಬಿಡ್ರಿ. ಸಾರು ಎಷ್ಟು ಕುದೀತದಲ್ಲ ಅಷ್ಟು ಇದ್ರದ್ದು ಟೇಸ್ಟ್ ಹೆಚ್ಚಿಗೆ ಆಗ್ತದೆ. ಇದೇ ಸಾರಿಗೆ ಬೇಕಾಗಿರೋದು. ಚಂದ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಈ ತೊಗರಿ ಬೇಳೆ ನಾನು ಚಂದ ಕುಕ್ಕರ್ ಒಳಗೆ ಬೇಯಿಸ್ಕೊಂಡಿನಿ. ಇದನ್ನ 1 ಕಪ್ ಹಾಕ್ಲಿಕತ್ತೀನಿ ನಾನು. ನೀವು ಅದಕ್ಕೆ ಎಷ್ಟು ತೆಳು ಬೇಕೋ ಅದನ್ನ ನೋಡಿ ಹೆಚ್ಚಿಗೆ ನೀರು ಹಾಕೊಳ್ರಿ. ಆಮೇಲೆ ಇದು ಚಲೋ 1-2 ನಿಮಿಷ ಕುದಿಯಕ್ಕೆ ಬಿಡೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ನೋಡ್ರಿ, ನೀವು ಹುಣಸೆ ಹಣ್ಣು, ಬೆಲ್ಲ, ಖಾರ ನಿಮ್ಮ ಕ್ವಾಂಟಿಟಿಗೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಇದು ಚಲೋ ಕುದಿಲಿಕ್ಕದ್ಮೇಲೆ ಇದ್ರೊಳಗೆ ಹಾಕಿರೋ ದಂಟು ತೆಗಿಯೋಣ. ಆಲ್ರೆಡಿ ಇದ್ರೊಳಗಿಂದ ಎಲ್ಲ ಫ್ಲೇವರ್ ಏನದ ಸಾರಿನೊಳಗೆ ಇರ್ತದೆ. ಆಮೇಲೆ ಈಗ ಎಕ್ಸ್ಟ್ರಾ ನಿಮಗೆ ಒಗ್ಗರಣೆ ಬೇಕಾದ್ರೆ ಕೊಡ್ರಿ, ಇಲ್ಲ ನಡೀತದೆ, ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಎಣ್ಣೆ ಕಾಯಿಸಿ ಅದರೊಳಗೆ ಸಾಸಿವೆ ಜೀರಿಗೆ ಹಾಕೋಣ, ಸ್ವಲ್ಪ ಕರಿಬೇವು ಹಾಕೋಣ. ಆಮೇಲೆ ಇದಕ್ಕೆ ಸ್ವಲ್ಪನೇ ನೀವು ಹಸಿಮೆಣ್ಸಿನ್ಕಾಯಿ ಸೀಳಿ ಹಾಕ್ರಿ, ಇಲ್ಲ ಒಣ ಮೆಣಸಿನ್ಕಾಯಿ ಬೇಕಾದ್ರೆ ಅದನ್ನು ಹಾಕೋಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕೋಣ. ಇಂಗು ಎಲ್ಲರಿಗಿಂತ ಮುಖ್ಯವಾದದ್ದು. ಹಿಂಗೆ ಹಾಕಿ ಈಗ ಬಿಸಿ ಬಿಸಿ ಒಗ್ಗರಣೆನ ಕುದೀತಿರೋ ಈ ಸಾರೊಳಗೆ ಹಾಕಿಬಿಡ್ರಿ. ಇವಾಗ ಘಮಘಮಿಸುವ ಈ MTR ಸ್ಟೈಲಿನ ಸಾರು ರೆಡಿ. ಆಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ನೀವು ಹಾಗೆ ಬೇಕಾದ್ರೆ ಬಟ್ಲಲ್ಲಿ ಹಾಕ್ಕೊಂಡು ಕುಡಿಬಹುದು. ನೆಗಡಿ ಕೆಮ್ಮು ಆಗಿದ್ರೆ ಅದಕ್ಕೂ ಒಂದು ಒಳ್ಳೆ ರಾಮಬಾಣ. ಇಲ್ಲ ಬಿಸಿ ಬಿಸಿ ಅನ್ನ, ತುಪ್ಪ, ಆಮೇಲೆ ಅದ್ರ ಜೊತೆಗೆ ಒಂದು ಉಪ್ಪಿನಕಾಯಿ ಇಲ್ಲ ಹಪ್ಪಳ, ಯಾವುದ್ರ ಜೊತೆಗೂ ಈ ಸಾರನ್ನು ಹಾಕಿ ಊಟಕ್ಕೆ ಬಡಿಸ್ಬೋದು.